ನಮಸ್ಕಾರ ವೀಕ್ಷಕರೇ. ಬಹಳ ಜನ ನನ್ನಲ್ಲಿ ಬಂದು ಪ್ರಶ್ನೆ ಮಾಡುವಾಗ ನಮ್ದು ಅದೃಷ್ಟ ದೇವರು ಯಾರು, ಯಾವ ದೇವತಾರಾಧನೆಯನ್ನ ಅಥವಾ ಯಾವ ದೇವರನ್ನ ನಾವು ಪೂಜೆ ಮಾಡಿದ್ರೆ ನಮಗೆ ಅದೃಷ್ಟ ಬೇಗ ಬರ್ತದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆಂದ್ರೆ ಅವರವರ ರಾಶ್ಯಾನುಸಾರವಾಗಿ ಯಾವ ದೇವತಾರಾಧನೆಯನ್ನ ಮಾಡಿದ್ರೆ ಅವರಿಗೆ ಬೇಗ ಅದೃಷ್ಟ ಹಿಡಿತದೆ, ಕೈ ಹಿಡಿಯುತ್ತೆ, ಒಳ್ಳೆ ಅದೃಷ್ಟ ಆಗುತ್ತೆ, ಒಂಥರ ಭಾಗ್ಯೋದಯ ಆಗುತ್ತೆ ಜೀವನದಲ್ಲಿ. ಯಾಕೆಂದ್ರೆ ಅವ್ರು ನೋಡ್ತಿರ್ತಾರೆ ಎಲ್ಲರೂ ಉದ್ಧಾರ ಆದ್ರುಗಳೇ, ನಾನೊಬ್ಬ ಹಿಂಗೆ ಮಿಕ್ಕ ಹೋಗ್ಬಿಟ್ಟಿದ್ದೀನಿ ಅನ್ನೋಂತಾರೋ, ಅಥವಾ ಏನೇ ಮಾಡಿದ್ರು ಅದೃಷ್ಟ ಅನ್ನುವಂಥದ್ದು ಕೂಡ ಬರ್ತಾ ಇಲ್ಲ, ಕೈ ಸಿಕ್ಕಿದ ಬಾಯಿಗೆ ಕೈ ಬಂದಿದ್ದ ಬಾಯಿಗೆ ಬರ್ತಾ ಇಲ್ಲ, ಈ ಥರ ಎಲ್ಲ ಹೇಳ್ತಾರಲ್ಲ. ಅದೃಷ್ಟ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರೋ ಲಕ್ ಅಲ್ವಾ, ಜೀವನದಲ್ಲಿ ಲಕ್ ಫ್ಯಾಕ್ಟರ್ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು. ನಾನು ಈ ವಿಡಿಯೋದಲ್ಲಿ ಮೇಷರಾಶಿಯವರ ಯಾವ ದೇವತಾರಾಧನೆಯನ್ನು ಮಾಡಿದ್ರೆ ಅವರಿಗೆ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಪ್ರತಿಯೊಬ್ಬ ಮೇಷರಾಶಿಯ ವಿಡಿಯೋ ರೀಚ್ ಆಗೋ ಥರ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್. ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಅದೃಷ್ಟದ ವಿಚಾರಗಳನ್ನ, ಅದೃಷ್ಟ ರಹಸ್ಯ ದೇವತೆಗಳನ್ನ ತಿಳಿಸಲಿದ್ದೇನೆ. ನೋಡಿ, ಮೇಷರಾಶಿಯವರಿಗೆ ಭಾಗ್ಯಾಧಿಪತಿಯಾಗತಕ್ಕಂಥದ್ದು ಗುರುಗ್ರಹ. ಸೊ ಮೇಷರಾಶಿಯವರಿಗೆ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಭಾಗ್ಯೋದಯ ಆಗಬೇಕು ಅಂತಂದ್ರೆ ಈ ಗುರುಗ್ರಹದ ಆರಾಧನೆಯನ್ನ ಜಾಸ್ತಿ ಮಾಡಬೇಕು. ಗುರುಗ್ರಹದ ಆರಾಧನೆಯನ್ನ ಎಷ್ಟು ಜಾಸ್ತಿ ಮಾಡ್ತಾರೋ ಅಷ್ಟು ಜಾಸ್ತಿ ಜೀವನದ ಬೇರೆ ಯಾವುದೇ ಸಮಸ್ಯೆ ಇರಬಹುದು, ನಿಮಗೆ ಶನಿ ಸಮಸ್ಯೆ ಇರಬಹುದು, ಸರ್ಪದೋಷ ಇರಬಹುದು, ಏನೇ ಸಮಸ್ಯೆಗಳಿರಲಿ, ನಿಮಗೆ ಗುರುವಿನ ಆರಾಧನೆಯನ್ನ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮೇಷರಾಶಿಯವರು ಅಂತಾದ್ರೆ ಸಡನ್ ಆಗಿ ಎಲ್ಲಾ ನೆಗೆಟಿವ್ಗಳ ಮಧ್ಯೆ ಒಂದು ಪಾಸಿಟಿವ್ ಹುಟ್ಟುತ್ತೆ. ನಷ್ಟ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಭಾಗ್ಯ ಅಲ್ಲಿಂದ ಉದಯ ಆಗತ್ತೆ, ಭಾಗ್ಯೋದಯ ಆಗತ್ತೆ. ಸೊ ಅದರಿಂದ ಗುರುಗ್ರಹ ಭಾಗ್ಯಾಧಿಪತಿಯಾದ್ರಿಂದಾಗಿ ಮೇಷರಾಶಿಯವರು ಗುರುವಿನ ಆರಾಧನೆ ಮಾಡಬೇಕು. ಸರಿ, ಯಾವ ರೀತಿಯಲ್ಲಿ ಗುರುಗ್ರಹದ ಆರಾಧನೆ ಮಾಡಬೇಕು? ಇದಕ್ಕೆ ಹಲವಾರು ರೀತಿಯ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಈ ವಾರಗಳಲ್ಲಿ 7 ದಿನಗಳಿದೆಯಲ್ಲ, ಸೊ ಅದರಲ್ಲಿ ಗುರುವಾರ ಒಂದು ದಿವಸ, ಒಂದು ಒಪ್ಪತ್ತು ನೀವು ಉಪವಾಸವನ್ನ ಮಾಡಿ, ಅಂದ್ರೆ ಒಂದು ಹೊತ್ತು, ಹೇಳೋದು ಬೆಳಗ್ಗೆನೋ ಮಧ್ಯಾಹ್ನ ಸಾಯಂಕಾಲ ಯಾವ ಒಂದು ಹೊತ್ತು ಉಪವಾಸ ಮಾಡಿ, ಅವತ್ತಿನ ಸ್ನಾನ ಆದ್ಮೇಲೆ ಮನೆ ಹತ್ತಿರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ದತ್ತಾತ್ರೇಯ ದೇವಸ್ಥಾನ ಇರಬಹುದು, ಸಾಯಿಬಾಬಾ ಇರಬಹುದು, ಅಥವಾ ಯಾವ್ದಾದ್ರು ನಮ್ಮ ಶಂಕರಾಚಾರ್ಯದ ಒಂದು ಮಠ ಇದ್ರೆ ಎಲ್ಲರೂ ಅಥವಾ ಗುರು ಸನ್ನಿಧಾನಗಳೇ ಇಲ್ಲ ಅಂತ ಆದ್ರೆ ನೀವು ಈಶ್ವರ ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲ. ಮನೆ ಹತ್ತಿರದಲ್ಲಿರುವ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ, ನಮಸ್ಕಾರ, ಬಿಲ್ವ ಪತ್ರದಲ್ಲಿ ಅರ್ಚನೆ, ಈಶ್ವರ ಆಗಲಿ ಅಥವಾ ಗುರು ಸನ್ನಿಧಾನ ಆಗಲಿ ಬಿಲ್ವ ಪತ್ರದಲ್ಲಿ ಅರ್ಚನೆ ಅಥವಾ ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು ನಿಮಗೆ ಅದ್ಭುತವಾದಂತಹ ಅದೃಷ್ಟವನ್ನ ನಿಮಗೆ ಖಂಡಿತವಾಗಿ ಕೊಡುತ್ತೆ. ಅದರ ನಂತರ ಮನೆಯಲ್ಲಿಯೇ ನೀವೇನು ಮಾಡಬಹುದು, ಅದೃಷ್ಟ ಚೆನ್ನಾಗಿ ಸಿಗಬೇಕು ಅಂದರೆ ಮನೆಯಲ್ಲಿಯೇ ನೀವು ಒಂದು ಗುರುಗ್ರಹದ ಅಷ್ಟೋತ್ತರವನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅದ್ಭುತವಾದಂತಹ ಒಂದು ಫಲವನ್ನು ಸಿಗುತ್ತೆ. ಇದಲ್ಲದೆ ನಿಮಗೊಂದು ರಹಸ್ಯಮಯವಾದಂತಹ ಒಂದು ಮಂತ್ರವನ್ನ ಕೊಡ್ತೇನೆ. ಈಗ ಆ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನ ನೀವು ಪ್ರತಿದಿನ ಜಪ ಮಾಡುವಂಥದ್ದು. 333 333 ಈ ಒಂದು ಸಂಖ್ಯೆಯಲ್ಲಿ ನಾನೀಗ ಮುಂದೆ ಹೇಳ್ತಕ್ಕಂಥ ಮಂತ್ರವನ್ನ ಮೊದಲು ಬರೆದಿಟ್ಕೊಳ್ಳಿ, ಆಮೇಲೆ ಅದನ್ನ ಜಪ ಮಾಡಲಿಕ್ಕೆ ಆರಂಭಗೊಳಿಸಿ. ಖಂಡಿತವಾಗಿ ನಿಮಗದು ಅದ್ಭುತವಾದಂತಹ ಒಂದು ಭಾಗ್ಯೋದಯವನ್ನ ಖಂಡಿತವಾಗಿ ಕರುಣಿಸುತ್ತೆ. ಆ ಒಂದು ವಿಶೇಷವಾದಂತಹ ಮಂತ್ರ ಯಾವುದಪ್ಪ ಅಂತಂದ್ರೆ, ಓಂ ನಮೋ ಭಗವತೆ ಬೃಹಸ್ಪತಗೆ ಆಂಗೀರಸನಂದನಾಯ ಸುರೂಪಾಸುತಗೆ ವಾಚಸ್ಪತಗೆ ಮಮ ಭಾಗ್ಯಪ್ರದಾತ್ರೇ ನಮಃ. ಸ್ಕ್ರೀನ್ ಮೇಲೆ ನಿಮಗೆ ಸ್ಪಷ್ಟವಾಗಿ ಆ ಮಂತ್ರ ಬರ್ತಾ ಇದೆ. ಓಂ ನಮೋ ಭಗವತೆ ಬೃಹಸ್ಪತಗೆ ಆಂಗೀರಸನಂದನಾಯ ಸ್ವರೂಪಾಸುತಾಯ ವಾಚಸ್ಪತಗೆ ಮಮ ಭಾಗ್ಯಪ್ರದಾತ್ರೇ ನಮಃ. ಈ ಒಂದು ಮಂತ್ರವನ್ನ ಪ್ರತಿಯೊಬ್ಬ ಮೇಷರಾಶಿಯವರು ಕಡ್ಡಾಯವಾಗಿ ಪ್ರತಿದಿನ ಜಪ ಮಾಡೋದ್ರಿಂದ, ಅಥವಾ ಗುರುವಾರ ಒಂದು ದಿವಸನಾದರೂ ಸಹ ಈ ಒಂದು ಮಂತ್ರವನ್ನ ಒಂದು 333 ಬಾರಿ ಜಪ ಮಾಡುವುದರಿಂದ, 336 ಬಾರಿ ಜಪ ಮಾಡುವುದರಿಂದ ಅದ್ಭುತವಾದಂತಹ ಒಂದು ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ಜೀವನದಲ್ಲಿ ಲಕ್ ಫ್ಯಾಕ್ಟರ್ ಅನ್ನತಕ್ಕಂಥದ್ದು ಓಪನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ಲಕ್ ಫ್ಯಾಕ್ಟರ್ ವಿಚಾರವಾಗಿಯೇ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ವೇದ ಮಂತ್ರವಿದೆ. ಅದನ್ನು ನಾವು ಭಾಗ್ಯ ಸೂಕ್ತ ಅಂತ ಕರಿತೀವಿ.
ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೀರುಷತಿ ಅಭಾಗವಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ನನ್ನ ವಿಡಿಯೋಗಳಲ್ಲಿ ನಾನು ಈ ಒಂದು ಮಂತ್ರವನ್ನು ಹೇಳುವಂಥದ್ದು ನೀವು ಕೇಳಿರಬಹುದು. ಭಾಗ್ಯೋದಯವನ್ನು ಮಾಡ್ತಕ್ಕಂಥದ್ದು, ಇದನ್ನು ಸಂಪೂರ್ಣ ಭಾಗ್ಯ ಸೂಕ್ತನೇ ಇದೆ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನ ಇತ್ಯಾದಿ ಸಂಪೂರ್ಣವಾಗಿ ಭಾಗ್ಯ ಸೂಕ್ತ ಬರ್ತದೆ. ಆ ಭಾಗ್ಯ ಸೂಕ್ತ ಮಂತ್ರ ಇದೆಯಲ್ಲ, ವೇದ ಮಂತ್ರ, ಆ ವೇದ ಮಂತ್ರವನ್ನು ನೀವು ಜಪ ಮಾಡಲಿಕ್ಕಾಗಲ್ಲ. ಅದರಿಂದ ನೀವು ಈ ಮಂತ್ರವನ್ನು ಜಪ ಮಾಡಿದರೆ ಪ್ರತಿಯೊಬ್ಬ ಮೇಷರಾಶಿಯವರ ಜೀವನದಲ್ಲಿ ಆ ದುರದೃಷ್ಟ ಅನ್ನತಕ್ಕಂಥದ್ದು ಮಾಯವಾಗಿ ಅದೃಷ್ಟ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಇದು ಅದೃಷ್ಟ ರಹಸ್ಯ ತಂತ್ರ. ಇದು ನಿಮಗೆ ಯಾರಿಗೆ? ಮೇಷರಾಶಿಯವರಿಗೆ. ಇದಲ್ಲದೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಬೇಕು ಅಂತಂದ್ರೆ, ನಾವು ಬಹಳ ಪ್ರಮುಖವಾಗಿ ಮೇಷರಾಶಿಯವರ ಈ ಒಂದು ಸಮಸ್ಯೆ ಪರಿಹಾರವಾಗಿ ಅದ್ಭುತವಾದ ಭಾಗ್ಯೋದಯ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಜನವರಿ 13ನೇ ತಾರೀಕು ಸೋಮವಾರ, ಜನವರಿ 13ನೇ ತಾರೀಕು ಸೋಮವಾರ ಈ ಭಾಗ್ಯ ಸೂಕ್ತ ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದರಲ್ಲೂ ಕೂಡ ನೀವು ಅದ್ಭುತವಾದಂಥ ಇದು ಏನು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಭಾಗ್ಯ ಸೂಕ್ತ ಮಂತ್ರ. ಸೊ ನೀವು ಅದರಲ್ಲಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ವಿಶೇಷವಾದಂಥ ಒಂದು ಕಂಕಣವನ್ನ ಕಳಿಸ್ಕೊಡ್ತೇನೆ, ಒಂದು ಕಂಕಣ ದಾರವನ್ನು ಇನ್ನೂ ಹಲವಾರು ಪ್ರಸಾದ ಇದೆ. ನಾನು ವಿಶೇಷವಾಗಿ ಕಂಕಣ ದಾರವನ್ನು ಕಳಿಸ್ಕೊಡ್ತೇನೆ, ಭಾಗ್ಯ ಸೂಕ್ತ ಮಂತ್ರದಲ್ಲಿ ಅಭಿಮಂತ್ರಿತ ಕಂಕಣ ದಾರವನ್ನ. ಅದನ್ನ ನೀವು ಪ್ರತಿಯೊಬ್ಬರೂ ಸಹ ನಿಮ್ಮ ಬಲಗೈಯಲ್ಲಿ ಕಟ್ಕೊಳ್ಬೇಕು, ಗೊತ್ತಲ್ವಾ? ನೀವು ಇದನ್ನ ಬಲಗೈಯಲ್ಲಿ ಈ ಕಂಕಣ ದಾರವನ್ನ ಕಟ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ನಿಮಗೆ ಆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಲಿಟ್ಕೊಂಡು ಕೈಯಲ್ಲಿ ನಿಮಗೆ ಭಾಗ್ಯ ಸೂಕ್ತ ಮಂತ್ರದಲ್ಲಿ ಅಭಿಮಂತ್ರಿತವಾದಂತಹ ಭಾಗ್ಯೋದಯ ಮಂತ್ರದ ಅಭಿಮಂತ್ರವಾದಂತಹ ಈ ಕಂಕಣ ದಾರವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಜೀವನದ ದುರದೃಷ್ಟವನ್ನು ಪರಿಹಾರ ಮಾಡಿ ಅದೃಷ್ಟವನ್ನು ಕೊಡಲಿಕ್ಕೆ ತುಂಬ ಸಹಾಯಕವಾಗಿರ್ತದೆ. ಸೊ ನೀವು ಈ ನಾನು ಹೇಳದಂಥ ನಿಮಗೆ ಸ್ಪೆಷಲೈಸ್ಡ್ ಆಗಿರತಕ್ಕಂಥ ಮಂತ್ರದ ಜಪವನ್ನು ಕೂಡ ಮಾಡಬಹುದು, ಅಥವಾ ಗುರುವಾರ ಈ ಒಂದು ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲಿ ಹೋಗಿ ಆರಾಧನೆಯನ್ನಾದರೂ ಮಾಡಬಹುದು. ಇಲ್ಲ ಈಗ ಮುಂದೆ ನಾನು ಭಾಗ್ಯ ಸೂಕ್ತ ಮಂತ್ರವನ್ನು ಹೇಳ್ತೇನೆ, ಅದನ್ನು ಡೈಲಿ ಕೇಳಿಸಿಕೊಳ್ಳಬಹುದು. ಇಲ್ಲ ಅಂದರೆ ಭಾಗ್ಯ ಸೂಕ್ತ ಮಂತ್ರದ ಹೋಮವನ್ನೇ ನಾವು ಮಾಡ್ತಾ ಇದ್ದೇವೆ. ಆ ಮಂತ್ರದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಕೊಟ್ಟು ಆ ಹೋಮದ ಭಸ್ಮ, ಹಲವಾರು ಹೋಮಗಳಿದೆ. ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡಿ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ಕೊಡಿಸ್ಕೊಡ್ತೇವೆ. ₹1 ಒಂದು 6 ಕಾಯಿನ್ ಇಟ್ಕೊಂಡು ಅದನ್ನು ಹಿಂಗೆ ನಿಮ್ಮ ತಲೆಗೆ ಹಿಂಗೆ 3 ಬಾರಿ ನಿವಾಳಿಸಿ ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ತಕ್ಕಂಥದ್ದು ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ. ಸೊ ಅದರಿಂದ ಅದನ್ನೂ ಮಾಡಬಹುದು. ಅದ್ರ ಜೊತೆಗೆ ನಾವು ಒಂದು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತೇವೆ, ನೀವೇ ಇಟ್ಕೊಳ್ಳೋಕ್ಕೋಸ್ಕರ. ನಾಗಾರಾಧನೆ, ಇದು ಆಶ್ಲೇಷ ಬಲಿದು ಒಂದು ಅರಿಶಿನ ಪ್ರಸಾದ, ಎಲ್ಲ ಹೋಮಗಳ ಭಸ್ಮವನ್ನು ಕೊಡ್ತೇವೆ ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ. ಹೋಮ ಇರತಕ್ಕಂಥದ್ದು ಜನವರಿ 13ನೇ ತಾರೀಕು ಹುಣ್ಣಿಮೆಯ ದಿವಸ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಥರ ಒಂದು ಕಂಕಣ ದಾರ, ನಾಗಿನ್ನು, ಕುಬೇರ ಲಕ್ಷ್ಮಿ ಕಾಯಿನ್ ಎಲ್ಲ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಜನವರಿ 13ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಮಂಗಳವಾರ ದಿನ ಬೆಳಗ್ಗೆ 14ನೇ ದಿನ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟಲ್ಲಿಂದ ಪೋಸ್ಟ್ ಕಳಿಸ್ಕೊಡ್ತೇವೆ. ಒಂದು 2-3 ದಿವಸ ಕೂಡ ನಿಮಗೆ ಸೇರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೂ ಹೆಸರು ಕೊಡ್ಬೋದು. ಸೊ ಯಾವುದಾಗತ್ತೋ ಅದನ್ನೇ ಮಾಡಿ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಉಂಟಾಗಲಿ. ಬನ್ನಿ, ಈಗ ನಾನು ಆ ವಿಶೇಷವಾದಂತಹ ಭಾಗ್ಯ ಸೂಕ್ತವನ್ನು ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ. ಈ ಭಾಗ್ಯ ಸೂಕ್ತ ಮಂತ್ರವನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಆಗಲೇ ನಾನು ಹೇಳಿದಂಥ ವಿಶೇಷವಾದ ಮಂತ್ರವನ್ನು ನೀವು ಜಪ ಮಾಡ್ತಕ್ಕಂಥದ್ದು, ಬರ್ಕೊಂಡು ಜಪ ಮಾಡ್ತಕ್ಕಂಥದ್ದು ಗುರುವಾರ. ಸೊ ಯಾವುದಾಗತ್ತೋ ಅದು ಮಾಡಿ ಬನ್ನಿ. ಭಾಗ್ಯ ಸೂಕ್ತ ಮಂತ್ರವನ್ನು ಕೇಳ್ಕೊಂಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರ್ಮಿತ್ರಾವರುಣ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತ ರುದ್ರಗುಂ ಹುವೇಮ ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮಧಿತೇರ್ಯೋ ವಿಧರ್ತಾ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೇ ಮಾಂ ಧಿಯಮುದ ವದದನ್ನಃ ಭಗ ಪ್ರಣೋ ಜನಯ ಗೋಭಿರಶ್ವೈಃ ಭಗ ಪ್ರಭಿರ್ನೃವಂತಸ್ಯಾಮ
उतेदानीं भगवन्तस्यामोत प्रपित्व उत मध्ये अह्नाम् उतोदितामघवन् सूर्यस्य वयं देवानागुं सुमतौ स्यामा भग एव भगवागुम् अस्तु देवास्तेन वयं भगवन्तः स्यामा तन्त्वा भग सर्व इज्जो हवीमि स नो भगपुर एता भवेह समध्वरा योषसो नमं तदधिक्रावेव शुचये पदाय अर्वाचीनं वसुविदं भगन्नो रथमिवाश्वावाजिन आवहन्तु अश्वावतेर्गोमतेर्न उषासो वीरवतेः सदमुच्छन्तु भद्राः घृतं दुहाना विश्वतः प्रपीना यूयं पातः स्वस्तिभिः सदा नः ॐ यो मा आग्ने भागिनगं सन्तमथा भागं चिकीर्षति अभागमग्ने तं कुरु मामग्ने भागिनं कुरु भाग्यदेवतायै नमः हरिः ॐ